ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ 30ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು. ಪಹಲ್ಗಾಮ್ನಲ್ಲಿ ಉಗ್ರರ ಕ್ರೌರ್ಯತೆಯನ್ನ ಹೆಣಗಳ ರಾಶಿ ಬಿಚ್ಚಿಡ್ತಾ ಇದೆ. ಘಟನಾ ಸ್ಥಳದಲ್ಲಿ ಸಾಲು ಸಾಲು ಹೆಣಗಳ ರಾಶಿ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ 30ಕ್ಕೂ ಹೆಚ್ಚು ಬಲಿ. ಬಹಳ ಕಷ್ಟ ರೀ. ಪಹಲ್ಗಾಮ್ನಲ್ಲಿ ಉಗ್ರರ ಕ್ರೌರ್ಯತೆಯನ್ನು ಹೆಣಗಳ ರಾಶಿ ಈಗ ಬಿಚ್ಚಿಟ್ಟಿವೆ ಅಂತೆ. ಆ ದೃಶ್ಯ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. ಆ ದೃಶ್ಯವನ್ನು ನೋಡಿ ಅಲ್ಲಿ ಏನಿದೆ ಪರಿಸ್ಥಿತಿ ಅಂಥೇಳಿ. ಎಲ್ಲ ಕಡೆ ನೋಡಿದಲ್ಲೆಲ್ಲ ಬರೀ ಹೆಣಗಳ ರಾಶಿಗಳೇ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಬಿದ್ದಿದ್ದಾರೆ. ಬರೀ ಗಂಡು ಮಕ್ಕಳನ್ನು ಹುಡುಕಿ ಹೊಡೆದಿದ್ದಾರೆ ಅಂತೆ. ಇವತ್ತು 4 ಉಗ್ರರು ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ಹುಡುಕಿ ಹೊಡೆದಿದ್ದಾರೆ ಅಂತೇಳಿ. ಎಲ್ಲ ಕಡೆಯೂ ಕೂಡ ಹೆಣಗಳ ರಾಶಿಗಳೇ ಕಾಣಿಸಿಕೊಳ್ತಾ ಇದೆ. ಪಾಪ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಈ ಜಾಗಕ್ಕೆ ಹೋಗೋದು ಹೇಗೆ ಅಂತಂದರೆ ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಈಗೇನು ನೋಡ್ತಾ ಇದ್ದೀರ ಅಲ್ಲಿ ಹೆಣಗಳೇನು ಬಿದ್ದಿದ್ದಾವೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ. ಅದು ಬೈಸನ್ ವ್ಯಾಲಿಯಿಂದ ಕುದುರೆ ಮೂಲಕವಾಗಿ ಕರ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಎಷ್ಟು ಸಂಕಟ ಆಗುತ್ತೆ ರೀ. ಸೊ ಸಾವಿನ ಸಂಖ್ಯೆ 30 ಅಂತಿದ್ದಾರೆ. ಪಹಲ್ಗಾಮ್ನಲ್ಲಿ ಹೆಣಗಳ ರಾಶಿಯನ್ನು ನೋಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ 4 ಜನ ಸೇರಿಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ. ಕಷ್ಟ ಹೇಳೋಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ ಇಂಥವುಗಳನ್ನೆಲ್ಲ. ಯಾಕೆ ಅಂತಂದರೆ ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿರಬೇಕು, ಅಷ್ಟೊಂದು ಕುಟುಂಬಗಳು. ಆಮೇಲೆ ಅವರು ಪಲ್ಲವಿ ಅವರು ಕೂಡ ಮಾತನಾಡ್ತಾಯಿದ್ರು, ಆವಾಗಲೇ ಫೋನಲ್ಲಿ ಹೇಳ್ತಾ ಇದ್ರು, ಯಾರೋ ಹನಿಮೂನಿಗೆ ಬಂದಿದ್ದರು ಅಂತ ಹೇಳಿ. ಅದರಲ್ಲೂ ಕೂಡ ಹೆಂಡತಿಯನ್ನು ಬಿಟ್ಬಿಟ್ಟು ಗಂಡನಿಗೆ ಹೊಡೆದಿದ್ದಾರೆ ಅಂಥೇಳಿ. ಏನಾಗಿರಬೇಕು ಅವರ ಪರಿಸ್ಥಿತಿ. ಫ್ಯಾಮಿಲಿ ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಶ್ಮೀರಕ್ಕೆ ಹೋಗ್ತಾರೆ. ಸ್ನೋಫಾಲನ್ನು ನೋಡೋಣ, ಆ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋಣ, ಅದೊಂದು ಸ್ವರ್ಗ ಅಂತ ಹೋಗ್ತಾರೆ. ಈ ರೀತಿಯಾಗಿ ಸ್ವರ್ಗಕ್ಕೆ ಕಳಿಸೋ ರೀತಿಯಲ್ಲಿ ಉಗ್ರರು ಮಾಡಿಬಿಟ್ರೆ ಅವನು ಯಾವರಿದ್ದಾರೆ. ಅವರು ಏನು ಹೇಳಿದರು ಅಷ್ಟೇ. ಈ ದೇಶದಲ್ಲಿ ಇದೇ ರೀತಿಯಾದಂಥ ಕೃತ್ಯಗಳು ನಡೀತಾ ಇದೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬಹಳಷ್ಟು ದೇಶಗಳಲ್ಲಿ ರೀತಿಯಾಗಿ ಉಗ್ರರ ನಡೀತಾ ಇದೆ ಚಟುವಟಿಕೆಗಳು. ಇದನ್ನು ಹೇಳಬೇಕಾಗಿರುವಂಥವ್ರು ಹೇಳ್ತಾ ಇಲ್ಲ, ಅದೇ ಸಮಸ್ಯೆ. ಹಾಗಾಗಿನೇ ಈ ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ. ಧ್ವನಿ ಎತ್ತೋ ವಿಚಾರಕ್ಕೆ ಧ್ವನಿ ಎತ್ತೋದಿಲ್ಲ, ಅದಕ್ಕೆ ಈ ಪರಿಸ್ಥಿತಿ ಆಗ್ತಾ ಇದೆ. ಇಷ್ಟೊಂದು ಇದಾವ್ರಿ. 30ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತಿದ್ದಾರೆ. ಅಲ್ಲಿ ಸಂಖ್ಯೆ ನೋಡ್ತಾ ಇದ್ದರೆ ನಂಬರ್ಸ್ಗಳು ಇನ್ನೂ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ. ಘಟನಾ ಸ್ಥಳದಲ್ಲಿರುವಂಥ ಸಾಲು ಸಾಲು ಹೆಣಗಳ ರಾಶಿಯನ್ನು ತುಂಬ ಹೆಚ್ಚಾಗಿದ್ದಂಗೆ ಇದೆ ಅದು ಸಾವಿನ ಸಂಖ್ಯೆ. ಕಾರಣ ಫೈರಿಂಗ್ ಮಾಡಿದರೆ, ಓಪನ್ ಫೈರಿಂಗ್ ಮಾಡಿರುವಂಥದ್ದು. ಅದು ಗಂಡು ಮಕ್ಕಳ ಸಿಕ್ಕಲ್ಲೆಲ್ಲ ಗುಂಡು ಹೊಡೆದು ಸಾಯಿಸಿದ್ದಾರೆ. ಎಷ್ಟು ಜನ ಯಾವ ರಾಜ್ಯದಲ್ಲಿರುವಂಥ ಯಾವ ಕುಟುಂಬದವರ ತಮ್ಮ ಒಬ್ಬ ಕುಡಿಯನ್ನು ಕಳ್ಕೊಂಡಿದ್ದಾರೋ, ಏನಾಗಿರಬೇಕು ಅವರ ಕುಟುಂಬದಲ್ಲಿ ಪರಿಸ್ಥಿತಿ. ನಾವು ಒಂದು ಶಿವಮೊಗ್ಗದಲ್ಲಾಗಿರುವಂಥ ಘಟನೆ ಬಗ್ಗೆ ಹೇಳ್ತಾ ಇದ್ದೀವಿ. ದೇಶದಲ್ಲಿ 30 ಈ ರೀತಿಯಾಗಿ ಸಾವನ್ನಪ್ಪಿರೋದು.